ಅನುದಿನದ ಆಹಾರ ಜುಲೈ 6 ಸೋಮವಾರ. ಗುಡುಗಿನಂತಹ ಧ್ವನಿ. ಯೋಹಾನ 12:28 ತಂದೆಯೇ, ನಿನ್ನ ಹೆಸರನ್ನ ಮಹಿಮೆ ಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು. ತನ್ನ ಮರಣದ ಸಮಯವು ಬಹು ಹತ್ತಿರವಾಗುತ್ತಿರುವುದನ್ನು ಯೇಸು ಕ್ರಿಸ್ತನು ಅರಿತುಕೊಂಡಾಗ ಆತನು ತಂದೆಯೇ, ನಿನ್ನ ಹೆಸರನ್ನ ಮಹಿಮೆ ಪಡಿಸಿಕೋ ಎಂದು ಪ್ರಾರ್ಥಿಸಿದನು. ಪ್ರತಿಯೊಬ್ಬ ಕ್ರೈಸ್ತನ ಮರಣವು ಸಹ ಇದೇ ರೀತಿ ದೇವರ ಹೆಸರಿಗೆ ಮಹಿಮೆಯನ್ನು ತರುವಂಥದ್ದಾಗಿರಬೇಕು. ನಮ್ಮ ಪರಿಶುದ್ಧ ಗ್ರಂಥವು ಹೀಗೆ ಹೇಳುತ್ತದೆ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತಲೂ ಮರಣ ದಿನ ಮೇಲು. ಪ್ರಸಂಗಿ 7:1. ಜೀವನದ ಆರಂಭಕ್ಕಿಂತ ಅಂತ್ಯವು ಹೆಚ್ಚು ಮಹಿಮೆ ಉಳ್ಳದ್ದಾಗಿರಬೇಕು. ಒಬ್ಬನ ಆರಂಭವು ಎಷ್ಟೇ ಅಲ್ಪವಾಗಿದ್ದರೂ ಅದರ ಮುಕ್ತಾಯವು ಆತ್ಮಿಕ ವಿಜಯ ಮತ್ತು ಗೌರವದಿಂದ ಕೂಡಿರಬೇಕು. ನಾವು ಶಾಪಗಳು, ಕತ್ತಲೆ, ಕಾಯಿಲೆಗಳು, ದ್ರೋಹಗಳು ಮತ್ತು ಅನೇಕ ತೊಂದರೆಗಳಿಂದ ತುಂಬಿದ ಜಗತ್ತಿನಲ್ಲಿ ಜೀವಿಸುತ್ತಿದ್ದೇವೆ. ದೊಬ್ಬಲ್ಪಟ್ಟ ದೂತರು ಕೆಳಗೆ ತಳ್ಳಲ್ಪಟ್ಟಾಗ ಭೂಮಿಯು ಅಸ್ತವ್ಯಸ್ತ ಹಾಗೂ ಕ್ರಮವಿಲ್ಲದ ಪಾಲು ಭೂಮಿಯಾಯಿತು. ಮಾನವ ಕುಲವು ಪಾಪದಲ್ಲಿ ಬಿದ್ದಾಗ ಭೂಮಿಯೇ ಶಾಪಕ್ಕೊಳಗಾಗಿ ಮುಳ್ಳುಗಳನ್ನು ಬೆಳೆಯಲು ಪ್ರಾರಂಭಿಸಿತು. ತಾನು ಅನುಭವಿಸಲಿರುವ ಮರಣವು ಊಹಿಸಲು ಸಾಧ್ಯವಿಲ್ಲದ ವೇದನೆಯಿಂದ ಕೂಡಿರುತ್ತದೆ ಎಂಬುದನ್ನು ಯೇಸು ಕ್ರಿಸ್ತನು ಅರಿತಿದ್ದನು. ತಾನು ಮುಳ್ಳಿನ ಕಿರೀಟವನ್ನು ಧರಿಸಬೇಕಾಗುತ್ತದೆ, ಬಹಿರಂಗವಾಗಿ ಅವಮಾನಕ್ಕೊಳಗಾಗಬೇಕು ಮತ್ತು ಮನುಷ್ಯರ ಕಣ್ಣುಗಳ ಎದುರಿಗೆ ಶಿಲುಬೆ ಮೇಲೆ ತೂಗಾಡಬೇಕು ಎಂಬುದನ್ನು ಆತನು ಅರಿತಿದ್ದನು. ತಾನು ಅಪಹಾಸ್ಯ, ತಿರಸ್ಕಾರ ಮತ್ತು ಅಪಮಾನಗಳಿಗೆ ಗುರಿಯಾಗಬೇಕಾಗುತ್ತದೆ ಎಂಬುದನ್ನು ಆತನು ಬಲ್ಲವನಾಗಿದ್ದನು. ಶಿಲುಬೆಗೆ ಹಾಕಲ್ಪಡುತ್ತಿದ್ದವರು ಹೆಚ್ಚಾಗಿ ಜನ ಸಮೂಹವನ್ನ ಶಪಿಸುತ್ತಿದ್ದರು, ದೇವರನ್ನು ದೂಷಿಸುತ್ತಿದ್ದರು ಮತ್ತು ತಡೆಯಲಾಗದ ಯಾತನೆಯಿಂದ ಕೂಗಾಡುತ್ತಾ ಇದ್ದರು. ಆದರೆ ಯೇಸು ತನ್ನ ಸಂಕಟದ ಸಮಯವನ್ನು ಪ್ರಾರ್ಥನೆಯ ಸಮಯವನ್ನಾಗಿ ಮಾರ್ಪಡಿಸಿದನು. ಮರಣದಲ್ಲಿಯೂ ಆ ತಂದೆಯನ್ನ ಮಹಿಮೆ ಪಡಿಸುವುದೇ ಆತನ ಹಂಬಲವಾಗಿತ್ತು. ಗೆತ್ಸೆಮನೆ ತೋಟದಲ್ಲಿ ಆತನು ಮಾಡಿದ ಪ್ರಾರ್ಥನೆಯು ಈ ಹಂಬಲವನ್ನ ಪ್ರತಿಫಲಿಸುತ್ತದೆ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಯೋಹಾನ 17:4 ಮತ್ತು 5. ಪ್ರವಾದಿಯಾದ ಯೆಶಾಯನು ಈ ದೃಶ್ಯವನ್ನು ಮೊದಲೇ ಕಂಡು ಹೀಗೆ ಪ್ರವಾದಿಸಿದನು. ತನ್ನ ಪ್ರಾಣವನ್ನ ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎನಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯೆಶಾಯ 53:12. ಯೇಸು ತನ್ನ ಮರಣದಲ್ಲಿಯೂ ತಂದೆಯನ್ನು ಮಹಿಮೆ ಪಡಿಸಿದ್ದರಿಂದಲೇ ಆ ಕ್ಷಣದಲ್ಲಿಯೂ ಆತನಿಗೆ ಆತ್ಮಗಳನ್ನ ಗೆಲ್ಲಲು ಸಾಧ್ಯವಾಯಿತು. ಶಿಲುಬೆ ಮೇಲೆ ಆತನ ಪಕ್ಕದ ಕ್ರೂಜಿಯಲ್ಲಿ ತೂಗಾಡುತ್ತಿದ್ದ ಕಲ್ಲನ್ನು ಕ್ರಿಸ್ತನ ಮರಣದಿಂದ
ಹರಿದು ಬಂದ ಕೃಪೆಯ ಮೂಲಕ ರಕ್ಷಣೆಯನ್ನ ಕಂಡುಕೊಂಡನು. ಇಂದು ಅನೇಕ ಜನರು ಮರಣಕ್ಕೆ ಹೆದರುತ್ತಾರೆ. ಕೆಲವರು ಸ್ಮಶಾನದ ಪಕ್ಕದಲ್ಲಿ ಹಾದು ಹೋಗಲು ಸಹ ಹಿಂಜರಿಯುತ್ತಾರೆ. ಇನ್ನು ಕೆಲವರು ಶವಯಾತ್ರೆಯನ್ನು ಕಂಡಾಗಲೆಲ್ಲ ಭಯದಿಂದ ಹಿಂದೆ ಸರಿಯುತ್ತಾರೆ. ಆದಾಗ್ಯೂ ದೇವರ ವಾಕ್ಯವು ನಮಗೆ ನೆನಪಿಸುತ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನೂ ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಇಬ್ರಿಯ 9:27. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವನದ ಮುಕ್ತಾಯವು ಪರಿಪೂರ್ಣವೂ ಜಯಶಾಲಿಯೂ ಮತ್ತು ಮಹಿಮೆಯಿಂದಲೂ ತುಂಬಿರಲಿ. ನಿಮ್ಮ ಕೊನೆಯ ಸಾಕ್ಷ್ಯವು ನೀವು ಸೇವೆ ಮಾಡಿದ ಕರ್ತನಿಗೆ ಗೌರವವನ್ನು ತರಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕರ್ತನ ಭಕ್ತರ ಮರಣವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದಾಗಿದೆ. ಕೀರ್ತನೆ 116:15. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನ ಪುಸ್ತಕ 32-33 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ. ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.